ಹಲೋ ಮೇಡಮ್, ನಾನೇ ಕಾಲ್ ಮಾಡೋಣ ಅನ್ಕೊಂಡೆ, ಅಷ್ಟರಲ್ಲಿ ನೀವೇ ಮಾಡಿದ್ರಿ. ಏನ್ ವಿಷಯ ರಾಯ್? ತಾತ ಕಿಸ್ಸಲ ಫೋನ್ ಮಾಡಿದಾರೆ? ಅದೊಂದು ದೊಡ್ಡ ಕತೆ ಮೇಡಮ್. ನಿಮ್ಮ ಮತ್ತೆ ರಾಘು ಸರ್ ಸಂಬಂಧದ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರೋ ನಿಮ್ಮನ್ನ ಆಟ ಆಡ್ಸಕ್ಕೆ ಮನೆಗೆ ಡಿವೋರ್ಸ್ ನೋಟಿಸ್ ಕಳ್ಸಿದ್ದಾರೆ. ಈಗ ಆ ವಿಷಯ ಬಿಟ್ಬಿಡು, ನೀನು ನಿನ್ನ ಸಂಸಾರದ ಕಡೆ ಗಮನ ಕೊಡು. ಎಲ್ರು ಚೆನ್ನಾಗಿದ್ದಾರಾ? ನಮ್ಗೇನ್ ತಾತ, ನಾವು ತುಂಬಾ ಹ್ಯಾಪಿ ಆಗಿದ್ದೀವಿ. ನೀವ್ ನಿಮ್ ಆರೋಗ್ಯದ ಕಡೆ ಗಮನ ಕೊಡಿ. ಮೊಮ್ಮಗಳೇ, ನನ್ನ ಆರೋಗ್ಯಕ್ಕೇನಮ್ಮ, ನೀನು ಸಂತೋಷವಾಗಿದ್ದೀಯಾ ಅಂತ ಗೊತ್ತಾಗ್ಬಿಟ್ರೆ ಸಾಕು, ನನ್ಗೆ ಅದೇ ಮೆಡಿಸನ್ನು. ಆರೋಗ್ಯವಾಗಿದ್ದೀನಿ, ನಾ ತುಂಬಾ ಹ್ಯಾಪಿ ಆಗಿದ್ದೀನಿ. ಜೆಂಟ್ಲ್ಮನ್ ಪಕ್ಕದಲ್ಲೇ ಇದ್ರೆ ಫೋನ್ ಕೊಡಮ್ಮ, ನಾನು ಮಾತಾಡ್ತೀನಿ. ಅದು ತಾತ, ರಾಘು ಸ್ವಲ್ಪ ಕೆಲ್ಸ ಇದೆ ಅಂತ ಈಗ ತಾನೇ ಹೊರಗಡೆ ಹೋದ. ಅವ್ನ್ ಬಂದ ತಕ್ಷಣ ನಾನೇ ನಿಮಗ್ ಫೋನ್ ಮಾಡಿಸ್ತೀನಿ. ಪರವಾಗಿಲ್ಲ ಬಿಡಮ್ಮ, ಪಕ್ಕದಲ್ಲೇ ಇದ್ರೆ ಮಾತಾಡೋಣ ಅಂತ ಅನ್ನಿಸ್ತು. ಇರ್ಲಿ ಬಿಡು, ಅವ್ನು ಬಂದ್ಮೇಲೆ ನಾನು ಕೇಳ್ದೆ ಅಂತ ಹೇಳು. ಸರಿ ತಾತ, ನಾನು ಹೇಳ್ತೀನಿ. ಆಮೇಲೆ ಜೆಂಟ್ಲ್ಮನ್ ಹ್ಯಾಪಿ ಆಗಿದ್ಯಾನಾ? ನೀವಿಬ್ರು ಹ್ಯಾಪಿ ಆಗಿದ್ದೀರಾ? ತುಂಬಾ ತುಂಬಾ ಹ್ಯಾಪಿ ಆಗಿದ್ದೀವಿ ತಾತ. ಸರಿ ಕಣಮ್ಮ, ನನಗೆ ಆ ಸುದ್ದಿನೇ ಯಾವಾಗ್ಲೂ ನನ್ನ ಕಿವಿಗೆ ಬೀಳ್ತಾ ಇರ್ಬೇಕು. ಫೋನ್ ಇಡ್ತೀನಿ. ಸರಿ ತಾತ. ರೈಟ್ ಅಮ್ಮ ಮಗಳೇ. $495 ಕೋಟಿ. 495 ಕೋಟಿ ಒಂದ್ಸಲ. 500 ಕೋಟಿ. डैड क्या हो गया? 150 crores ಕೊಟ್ಟು ಯಾರು ಆ ಪ್ರಾಪರ್ಟಿ ತಗೊಳ್ಳಲ್ಲ ಅಂತ ನಾನು ಅನ್ಕೊಂಡ್ರೆ ಈ ಜೋಕರ್ ಆಕೆ 500 crores 500 crores देके वो प्रॉपर्टी मेरे से लेके गया. ಶಿಟ್. डैड ನನಗನ್ಸ್ತದೆ ನಿಮ್ ಟೈಮ್ ಯಾಕೋ ಟೀಕ್ ನೈ. ನಿನ್ನೆ ನೋಡಿದ್ರೆ 2 ನಂಬರ್ ದಂಧೆ ಮೇಲೆ ರೈಡ್ ಆಗಿ ಮಾಲೆಲ್ಲ ಸೀಸ್ ಆಯ್ತು. ಇವತ್ತು ನೋಡಿದ್ರೆ ಹರಾಜಲ್ಲಿ ಪ್ರಾಪರ್ಟಿ ಕೈ ಬಿಟ್ಟೋಯ್ತು. ನನ್ನ ಮದುವೆ ಬೇರೆ ಹತ್ರ ಬಂತು. ಜಸ್ಟ್ 3 days ಬಾಕಿ ಇದೆ. ಸಾಬ್, ನನ್ನ ಪ್ರಕಾರ ಎಲ್ಲಾ ಸಮಸ್ಯೆಗಳು ಶುರುವಾಗಿದ್ದು ಅಲ್ಲಿಂದಾನೇ ಅನ್ಸ್ತಿದೆ. ವಾಟ್ ಡು ಯು ಮೀನ್? ಹೌದು ಸಾಬ್, ಸ್ವಲ್ಪ ಯೋಚನೆ ಮಾಡಿ ನೋಡಿ. ನೀವು ಕಾಲಿಟ್ ಕಡೆ ಎಲ್ಲ ವಿಕ್ಟ್ರಿ ಸಿಗ್ತಾ ಇದ್ ನಿಮ್ಗೆ ಕಂಟಿನ್ಯೂಸ್ ಆಗಿ ಸೋಲ್ ಆಗ್ತಿದೆ. ಇದಕ್ಕೆಲ್ಲ ರೀಸನ್ ಆ ಚಾರು ಇಲ್ವಾ ನಿಮ್ಗೆ? ಏಯ್, ನನ್ ಚಾರು ಬಗ್ಗೆ ಬಕ್ವಾಸ್ ಮಾತಾಡ್ತಾ ಇದೀಯಾ? ಏ ಖಮೋಶ್, ಏಕ್ ಮಿನಿಟ್. ತುಮ್ ಬೋಲೋ ಮರು. ನಿಮ್ ಮಗನ್ನ ಮದ್ವೆ ಆಗಿ ಒಪ್ಕೊಂಡಿದ್ದಿಂದ ಸೋಲು ಶುರುವಾಯ್ತು ಅಂತ ಅನ್ಸ್ತಿಲ್ವಾ ಸಾಬ್ ನಿಮ್ಗೆ? ವರುಣ್, ವಾಟ್ ಆರ್ ಯು ಟ್ರೈಂಗ್ ಟು ಸೇ? ನಿಮ್ ಮದ್ವೆ ಯಾವಾಗ ಫಿಕ್ಸ್ ಮಾಡಿದ್ರೋ ಆಗ್ಲಿಂದಾನೇ ಈ ಸಮಸ್ಯೆ ಆಗ್ತಾ ಇದೆ. ಆ ಚಾರು ಕಾಲ್ಗುಣ ಸರಿ ಇಲ್ಲ, ಅವಳು ಅನ್ಲಕ್ಕಿ ಅಂತ ಹೇಳ್ತಾ ಇದ್ದೀನಿ. ಹೌದು ಸಾಬ್, ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್. ನಿಮ್ಗೆ ಮೇಲಿಂದ ಮೇಲೆ ಸೋಲು ಆಗ್ತಾನೆ ಇದೆ. ಆದ್ರೂ ಮಾನ್ಯತಾ ಮೇಡಮ್ ಒಂದ್ ಕಾಲ್ ಕೂಡ ಮಾಡಿಲ್ಲ ನೋಡಿ. ಇದು ಎಷ್ಟು ಸರಿ ಎಷ್ಟು ತಪ್ಪೋ ನನಗೆ ಗೊತ್ತಿಲ್ಲ. ನನ್ನ ಅನುಮಾನ ಅಂತೂ ಕರೆಕ್ಟ್ ಸಾಬ್. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ ಸಾಬ್. ಏ ವಿವೇಕ್, ಕೂಲ್ ಡೌನ್. ನೋಡು, ಅವನ್ ಹೇಳೋದ್ರಲ್ಲೂ ಏನೋ ಒಂದು ಪಾಯಿಂಟ್ ಇದೆ. ಟೇಕ್ ಕಾಮ್ ಅಂಡ್ ಥಿಂಕ್. ಚಾನ್ಸಿ, ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಎಲ್ಲನೂ ಪಾಸಿಟಿವ್ ಆಗೇ ಆಗುತ್ತೆ. ಅದಕ್ಕೆ
ಎಲ್ಲಾನು ಒಳ್ಳೇದೇ ಆಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿರು. ಮೊದ್ಲು ನೀನು ಅಳೋದನ್ನ ನಿಲ್ಸು. ನನಗ್ ಮಾತ್ರ ಒಳ್ಳೇದಾಗ್ಬಾರ್ದು ಅನ್ನೋ ಆಸೆನಾ? ನಾನು ಅದಕ್ಕೆ ಅಲ್ವಾ ಕಾಯ್ತಿರೋದು. ಏನ್ ಮಾಡೋದು? ನಡೀತಾ ಇರೋದನ್ನೆಲ್ಲ ನೋಡ್ತಿದ್ರೆ ನನಗ್ ಸ್ವಲ್ಪನೇ ನಂಬಿಕೆ ಹೋಗ್ತಾ ಇದೆ. ಏಯ್ ತಂಗಿ, ಹಾಗೆಲ್ಲ ಹೇಳ್ಬೇಡ. ನೋಡೋ, ನಿಮ್ಮಿಬ್ಬರಿಗೂ ನಾನೇ ನಿಂತು ಮದುವೆ ಮಾಡಿಸಿದ್ದು. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಇದುವರೆಗೂ ಮಾಡಿಸಿರೋ ಮದುವೆಗಳಲ್ಲಿ ಒಂದು ಮದುವೆನೂ ಒಡೆದೋಗಿಲ್ಲ. ಅದೇ ಥರ ನಿಮ್ಮ ಮದುವೆ ಜೀವನನೂ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ 100% ನಂಬಿಕೆ ಇದೆ. ಯಾಕಂದರೆ ನಾನು ಈ ವೃತ್ತಿನ ಮನಸ್ಫೂರ್ತಿಯಾಗಿ ಮಾಡೋನು. ನಾನು ಸಂಬಂಧಗಳನ್ನ ಬೆಸೆಯೋನ್ ತಂಗಿ, ಬೇರ್ಪಡಿಸೋನಲ್ಲ. ನೀನು ರಾಘು ಸುಖವಾಗಿ 100 ವರ್ಷಗಳ ಕಾಲ ದಂಪತಿಗಳಾಗಿ ಬದುಕ್ತೀರಾ, ಬಾಳ್ತೀರಾ ಅನ್ನೋ ನಂಬಿಕೆ ನಮಗಿದೆ. ಹಾಗಾಗಿ ನೀನು ಅದೇ ನಂಬಿಕೆಯಿಂದ ಧೈರ್ಯವಾಗಿರಮ್ಮ. ಹೌದು ಝಾನ್ಸಿ, ರಾಮಾಚಾರಿ ಹೇಳೋದು ನಿಜ. ನೀನು ರಾಘು ಆದಷ್ಟು ಬೇಗ ಒಂದಾಗ್ತೀರ. ಆ ಕಾನ್ಫಿಡೆನ್ಸ್ ನಮಗಿದೆ. ನೀವ್ ಹೇಳೋದೇನೋ ಸರಿನೇ, ಆದ್ರೆ ಪ್ರೀತಿ ಅನ್ನೋದು ಒಂದೇ ಅಲ್ವಲ್ಲ. ನಾನ್ ಮಾತ್ರ ಕಾನ್ಫಿಡೆಂಟ್ ಆಗಿ ಕಾಯ್ತಿದ್ರೆ ಒಂದಾಗ್ಬಿಡ್ತೀವಂತ ಹೇಳಕ್ಕೆ ಇದೇ ಪ್ರೀತಿ, ಇದೇ ಕಾನ್ಫಿಡೆನ್ಸು ಆ ಕಡೆಯಿಂದನೂ ಇರ್ಬೇಕಲ್ವಾ? ನಾನೇನು ರಾಘುಗ್ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಿಲ್ಲ. ಅವ್ನು ನನಗಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡ್ತಾನೆ. ಅವನಿಗೆ ಫ್ಯಾಮಿಲಿ ಕಮಿಟ್ಮೆಂಟ್ ಅಂತ ಬಂದಾಗ ಯಾವ್ದನ್ ಚೂಸ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅನ್ನೋದಕ್ಕಿಂತ ಅವನ್ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡ್ತಾನೆ. ಯಾಕ ಅವನು ಪ್ರೀತಿನ ಜವಾಬ್ದಾರಿನ ಅಂತ ಪ್ರಶ್ನೆ ಮಾಡಿದ್ರೆ ಅವನಿಗೆ ತೊಂದ್ರೆ ಆದ್ರೂ ಪರವಾಗಿಲ್ಲ ಅಂತ ನಿಸ್ವಾರ್ಥವಾಗಿ ಫ್ಯಾಮಿಲಿಗೋಸ್ಕರ ನಮ್ ಪ್ರೀತಿನ ತ್ಯಾಗ ಮಾಡ್ತಾನೆ. ಅಯ್ಯೋಯ್ಯೋ, ಫೋನ್ ಚಾರ್ಜ್ ಹಾಕಿದ್ದಾರೆ, ಒಂದೇ ಸಮ ಬಡ್ಕೋತಾ ಇದೆ. ಅದಕ್ಕೆ ನಾನೇ ಹೇಳೋಣ ಅಂತ ಬಂದೆ. ರಾಮಾಚಾರಿ, ನೀನ್ ಫೋನ್ ಚಾರ್ಜ್ ಹಾಕಿದ್ಯಾ? ಇಲ್ಲಮ್ಮ, ನಂದಿಲ್ಲೇ ಇದೆ. ಚಾರು, ನೀನ್ ಫೋನ್ ಚಾರ್ಜ್ ಹಾಕಿದ್ಯಾ? ನಂದು ಅಲ್ಲ ಅತ್ತೆಮ್ಮ. ಝಾನ್ಸಿ, ಝಾನ್ಸಿ, ನಿನ್ ಫೋನ್ ಏನಾದ್ರು ಚಾರ್ಜಿಗೆ ಹಾಕಿದ್ಯಾ? ಅಯ್ಯೋ, ರಿಂಗ್ ಆಗ್ತಿದೆ, ಬಂದ್ ನೋಡಮ್ಮ. ತಂಗಿ, ಆಗ್ಲಿಂದ ನೀನು ರಾಘು ಏನು ಉತ್ತರ ಹೇಳಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೋತಿದ್ದೆ ಅಲ್ವಾ? ಇವಾಗ ನೋಡ್ರೆ ಫೋನ್ ಬರ್ತಾ ಇದೆ. ಅದ್ರ ರಾಘುನೇ ಆಗಿರ್ಬೋದಲ್ಲ, ಹೋಗ್ ನೋಡು. ಹೌದು ಝಾನ್ಸಿ, ಹೋಗ್ ಕಾಲ್ ರಿಸೀವ್ ಮಾಡು. ರಾಘು ನಿನ್ಗೆ, ಝಾನ್ಸಿ, ನನ್ಗೆ ನಿನ್ನ ಬಿಟ್ಟು ಬದುಕಕ್ಕಾಗಲ್ಲ. ನಿನ್ನಿಂದ ದೂರ ಹೋಗ್ಬೇಕು ಅಂತ ಯೋಚನೆ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿನ್ನ ದೂರ ಮಾಡ್ಕೊಡಲ್ಲ ಅಂತ ಹೇಳ್ತಾರೆ. ಹೋಗ್ ಮಾತಾಡು. ನೋಡಮ್ಮ, ಇದು ಶುಭ ಶಕುನ, ನಿಜ ಆಗುತ್ತೆ. ಹೋಗ್ ನೋಡೋಗು. ಆಯ್ತಮ್ಮ. ಅಯ್ಯೋ, ತಾತ ಕಿಸ್ಸಲ್ಲ ಫೋನ್ ಮಾಡಿದ್ದಾರೆ. ಏನಾದ್ರೂ ವಿಷಯ ಗೊತ್ತಾಗಿ ಕೇಳೋದಕ್ ಮಾಡಿರ್ಬೋದಾ? ಇಲ್ಲ, ತಾತನ ಹತ್ರ ಮಾತಾಡೋದಕ್ಕೂ ಮೊದ್ಲು ವಿಷಯ ಏನು ಅಂತ ಹಲೋ ಮೇಡಮ್, ನಾನೇ ಕಾಲ್ ಮಾಡೋಣ ಅನ್ಕೊಂಡೆ, ಅಷ್ಟರಲ್ಲಿ ನೀವೇ ಮಾಡಿದ್ರಿ. ಏನ್ ವಿಷಯ ರಾಯ್? ತಾತ ಕಿಸ್ಸಲ್ಲ ಫೋನ್ ಮಾಡಿದ್ದಾರೆ. ಅದೊಂದು ದೊಡ್ಡ ಕತೆ ಮೇಡಮ್. ನಿಮ್ಮ ಮತ್ತು ರಾಘು ಸರ್ ಸಂಬಂಧದ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರೋ ನಿಮ್ಮನ್ನ ಆಟ ಆಡ್ಸಕ್ಕೆ ಮನೆಗೆ ಡಿವೋರ್ಸ್ ನೋಟಿಸ್ ಕಳ್ಸಿದ್ದಾರೆ. ಏನ್ ಹೇಳ್ತಿದ್ಯಾ ರಾಯ್? ನಂಗೂ ಮೊದಲು ಹೀಗೆ ಶಾಕ್ ಆಯ್ತು ಮೇಡಮ್. ಆದ್ರೆ ನಿಮ್ಮಿಬ್ರು ಸಂಸಾರ ಶುರುವಾಗೋ ಟೈಮಲ್ಲಿ ಈ ನೋಟಿಸ್ ಕಳ್ಸೋಕೆ ರಾಘು ಸರ್ಗಿನ್ ತಲೆ ಕೆಟ್ಟಿದ್ಯಾ ಅನ್ಕೊಂಡು ನಾನು ಸುಮ್ಮನಾದೆ. ಹಾಗಿದ್ರೆ ತಾತ ನೋಟಿಸ್ ನೋಡಿದ್ರ? ನೋಟಿಸ್ ಓಪನ್ ಮಾಡಿದ್ದೆ ಯಜಮಾನ್ರು ಮೇಡಮ್. ಯಜಮಾನ್ರಿಗೂ ನಂಬಕ್ ಆಗ್ಲಿಲ್ಲ. ಅದಕ್ಕೆ ಕ್ಲಾರಿಟಿ ತಗೊಳಕ್ಕೆ ನಿಮ್ಗೆ ರಾಘು ಸರ್ಗೆ ಫೋನ್ ಮಾಡಿದ್ರು, ನೀವು ರಿಸೀವ್ ಮಾಡ್ಲಿಲ್ಲ. ಅದಕ್ಕೆ ಖುದ್ದಾಗಿ ನಾನೇ ಕೇಳ್ಕೊಂಡ್ ಬರ್ತೀನಿ ಅಂತ ಯಜಮಾನ್ರು ನಿಮ್ ಮನೆಗ್ ಬಂದ್ರು ಮೇಡಮ್. ತಾತ ರಾಘು ಮನೆಗ್ ಬರ್ತಿದಾರ? ಯಾವಾಗ ಹೊಟ್ರು ರಾಯ್?
ಇನ್ನೊಂದು 10-15 ನಿಮಿಷದಲ್ಲಿ ಬರ್ಬೋದು ಮೇಡಮ್. ಸರಿ, ನಾನ್ ಮತ್ತೆ ಮಾಡ್ತೀನಿ. ಸರಿ ಮೇಡಮ್. ಅಯ್ಯೋ, ತಾತ ಯಾಕೆ ಅಲ್ಲಿಗೆ ಹೋದ್ರು? ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನಾನ್ ಮೊದ್ಲಲ್ಲಿಗೆ ಹೋಗ್ಬೇಕು. ಝಾನ್ಸಿ, ರಾಘು ಹತ್ರ ಮಾತಾಡ್ದ? ಏನ್ ಹೇಳಿದ್ರು? ಇಲ್ಲ ಚಾರು, ಅವ್ನ್ ಮಾತಾಡೋ ಪರಿಸ್ಥಿತಿಲಿಲ್ಲ. ಅಲ್ಲಿ ಬೇರೆನೆ ಅನಾಹುತ ಆಗೋಕ್ ಮೊದ್ಲು ನಾನ್ ಹೋಗ್ಬೇಕು. ಅಲ್ಲ, ಈಗ ಅಷ್ಟು ಅರ್ಜೆಂಟ್ ಆಗುವಂಥದ್ದು ಏನಾಯ್ತು? ರಾಘು ಕಡೆಯಿಂದ ನಮ್ಮ ಮನೆಗೆ ಡಿವೋರ್ಸ್ ನೋಟಿಸ್ ಹೋಗಿದೆ. ಇವಾಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ ತಾತ ಅವ್ರ ಮನೆಗೆ ಹೋಗಿದ್ದಾರೆ. ಅಲ್ಲಿ ಏನಾಗೋದಕ್ಕೂ ಮೊದ್ಲು ನಾನ್ ಅಲ್ಲಿಗೆ ಹೋಗ್ಬೇಕು. ನೀವೇನ್ ಹೇಳ್ತಾ ಇದ್ದೀರಾ ನವದೀಪ್? ಮಾನ್ಯತಾಜಿ, ಆ ಪ್ರಾಪರ್ಟಿ ನನ್ ಕೈ ಸೇರ್ಬಾರ್ದು ಅಂತಾನೆ ನೀವು ನಿಮ್ ಕಡೆ ಆದ್ಮಿನ ಅಲ್ಲಿ ಕಳ್ಸಿ ಪ್ರಾಪರ್ಟಿನ ಪರ್ಚೇಸ್ ಮಾಡಿಸಿದಿರಾ ಅಂತ ನಂಗೆ ಡೌಟ್ ಬರ್ತಾ ಇದೆ. ವಾಟ್ ನಾನ್ಸೆನ್ಸ್! ನಾನ್ ಯಾಕೆ ಹಾಗ್ ಮಾಡ್ಲಿ? ಹೇಗಿದ್ರು ನನ್ನ ಬೇಬಿ ನಿಮ್ ಸೊಸೆಯಾಗಿ ಬರ್ತಾ ಇದ್ದಾಳೆ. ಪ್ರಾಪರ್ಟಿ ನಿಮ್ ಕೈ ಸೇರಿದ್ರೆ ನನ್ನ ಮಗಳಿಗೆ ಬಂದ್ ಹಾಕ್ತಾನೆ. ಸೊ ನಾನ್ ಯಾಕೆ ಹಾಗ್ ಮಾಡ್ಲಿ? ಮತ್ ಯಾರಿದೆಲ್ಲ ಮಾಡ್ತಾ ಇರೋದು? ನನ್ ಕೇಳಿದ್ರೆ ನನಗ್ ಹೇಗ್ ಗೊತ್ತು? ಒಂದ್ ವೇಳೆ ಜೈಶಂಕರ್ ಏನಾದ್ರೂ ಮಾಡಿಸ್ತಾ ಇದ್ದಾನ? ನೋ ವೇ, ಬಿಕಾಸ್ ಅವ್ರ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದೆ. ಅಷ್ಟೆಲ್ಲ ಫ್ರೀಡಮ್ ಅವ್ರಿಗೆ ಸಿಗಕ್ಕೆ ಚಾನ್ಸೇ ಇಲ್ಲ. ಒಟ್ನಲ್ಲಿ ಅದಕ್ಕೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ಅದ್ರ ಅವಶ್ಯಕತೆನೂ ನನಗಿಲ್ಲ. ನಂಬೋದು ಬಿಡೋದು ನಿಮಗ್ ಸೇರಿರೋದು. ಹಾಗಂದ್ರೆ ಹೇಗೆ ಮಾನ್ಯತಾಜಿ? ನಂಗೆ ಇಲ್ಲಿ ದೊಡ್ಡ ಲಾಸ್ ಆಗಿದೆ. ಗೂಡ್ಸ್ ತಗೊಂಡು ಹೋಗ್ತಿರೋದು ನನ್ 20 ಲಾರಿ ಸೀಸ್ ಆಗಿದೆ. ಯಾರು ಸರ್ಚ್ ಮಾಡದೆ ಹಾರ್ಬರ್ ರೀಚ್ ಆಗ್ತಿರುವ ನಮ್ ಲಾರಿ ಇದೇ ಫಸ್ಟ್ ಟೈಮ್ ಲಾಕ್ ಆಗಿದೆ. ಈಗ ನೋಡಿದ್ರೆ ಬಿಡ್ ನನ್ನ ಕೈ ಬಿಟ್ಟು ಹೋಯ್ತು. ಅದು ನಿಮ್ಗಳ ಕಡೆಯಿಂದ ಆಗಿರೋ ಪ್ರಾಬ್ಲಮ್ ಅಲ್ವಾ ನವದೀಪ್? ನೀವಿಲ್ ಬಂದು ಇದ್ ಹಿಂದೆ ನಾನಿದ್ದೀನಿ, ಯಾರು ಗೋವಿಂದ ಅನ್ನೋನು ಬಿಡ್ ಮಾಡಿ ಪ್ರಾಪರ್ಟಿ ತಗೊಂಡಿದ್ದಾನೆ, ಅವ್ನ್ ನನ್ ಕಡೆ ಅವನು ಅಂತ ಹೇಳಿದ್ರೆ ನನಗ್ ಬೇಜಾರಾಗೋದಿಲ್ವಾ ನವದೀಪ್? ಆಂಟಿ, ನಮ್ಮ ಮಧ್ಯೆ ಸಮಸ್ಯೆ ತರಕ್ಕೆ ಯಾರೋ ಥರ್ಡ್ ಪಾರ್ಟಿ ಪ್ಲೇ ಮಾಡ್ತಾ ಇದಾರೆ ಅಂತ ನನ್ಗೆ ಅನ್ಸ್ತಾ ಇದೆ. ಇದು ಪಾಯಿಂಟ್ ಅಂತಂದೆ. ಈ ಒಂದು ರೂಟ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ. ಚುಪ್ ಬೈಟು. ಮನಿತಾಜಿ, ಜಯಶಂಕರ್ ಜೈಲಲ್ಲಿ ಲಾಕ್ ಆಗಿದ್ದಾರೆ. ಮತ್ತೆ ಇದೆಲ್ಲ ಯಾರು ಮಾಡಿಸ್ತಿದ್ದಾರೆ? ಒಟ್ನಲ್ಲಿ ಅವ್ರು ಬೇಕಾಗ್ತಿದ್ದವ್ರೆ ಇದನ್ನ ಮಾಡ್ತಿದ್ದಾರೆ ಅಂತ ಕನ್ಫರ್ಮ್. ಆದ್ರೆ ಯಾರಂತ ಗೊತ್ತಾಗ್ತಿಲ್ಲ. ಅದನ್ನ ಕಂಡು ಹಿಡಿಬೇಕು ನವದೀಪ್. ಹೇ ವರುಣ್, ಆ ಗೋವಿಂದ ಯಾರು ಕಳ್ಸಿದಂತ ಕ್ಲಿಯರ್ ಡೀಟೇಲ್ಸ್ ಎಲ್ಲ ನಂಗೆ ಗೊತ್ತಾಗ್ಬೇಕು. ಓಕೆನಾ? ಓಕೆ ಸರ್.